ಸೊ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ ಬ್ಲಾಗ್ಸ್. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ನನ್ನ ಫಾಲೋವರ್ಸ್ಗೆ ಇರ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸುತ್ತಮುತ್ತ ಇರೋರಿಗೆ ಇದೊಂದು ಯೂಸ್ಫುಲ್ ಆಗುತ್ತೆ ಇನ್ಫಾರ್ಮೇಷನ್ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಈಗ ಅಕಾಡೆಮಿಕ್ ಇಯರ್ ನಿಮ್ಗೆ ಗೊತ್ತಿದೆ, ಜಾನ್ವರಿ ಇನ್ನೇನು ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾಯಿದೆ. ಎಕ್ಸಾಮ್ಸ್ ಮುಗಿದ್ಮೇಲೆ ಯಾವ ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕು ಅಥವಾ ಹೊಸ ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕು ಅಂತ ನೀವೇನೋ ನೋಡ್ತಾ ಇದ್ರೆ, ಕಾರ್ಲೋ ಕವಿನಾ ಸ್ಕೂಲ್ ಅಂತ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬರು ಅವರ ಮಗಳಿಗೆ ಅಡ್ಮಿಷನ್ ಮಾಡೋದಕ್ಕೆ ಬಂದಿದ್ದರು. ಸೊ ನಾನು ಅವ್ರ ಜೊತೆ ಬಂದಿದ್ದೆ, ಸ್ಕೂಲ್ ನೋಡಿದೆ. ಒಂದು ಆ್ಯಂಬಿಯನ್ಸ್ ಇರ್ಬೋದು, ಇದು ಸ್ವಲ್ಪ ಇಂಟೀರಿಯರ್ ಬರುತ್ತೆ ನಿಮಗೆ. ಅತ್ತಿಬೆಲೆ, ಆನಿಕಲ್, ಸರ್ಜಾಪುರ ಮಧ್ಯ ಸೆಂಟರ್ ಒಂದು ಪ್ಲೇಸು ಆದಿಗೊಂಡನಹಳ್ಳಿ ಅಂತ. ಕಾರ್ಲೋ ಕವಿನಾ ಸ್ಕೂಲ್ ಅಂತ ಒಂದು ನೇಚರ್ ಮಧ್ಯೆ ಇರೋ ಒಂದು ಬ್ಯೂಟಿಫುಲ್ ಸ್ಕೂಲ್ ಇದು. ಇಲ್ಲಿ ನಿಮಗೆ ಪ್ರಿ ಕೆ ಜಿಯಿಂದ ಹಿಡಿದು 10th ತನಕ ಈಗ ಕ್ಲಾಸಸ್ ನಡೀತಾ ಇದೆ. ಸ್ಟಾರ್ಟಾಗಿ ಹಲವಾರು ವರ್ಷ ಆಗಿದೆ. ರೀಸೆಂಟಾಗಿ ಒಂದು 5-6 ಇಯರ್ಸಿಂದ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಒಂದು ICSE ಸಿಲೆಬಸಲ್ಲಿ ಈ ಶಾಲೆನ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ನನ್ನ ಕಡೆಯಿಂದ ಆದಷ್ಟು ಒಂದಷ್ಟು ಮಕ್ಕಳಿಗೆ ಹೆಲ್ಪ್ ಆಗಲಿ ಅಥವಾ ಈ ಸುತ್ತಮುತ್ತ ಇರೋರಿಗೆ ಅಡ್ಮಿಷನ್ ಆದರೆ, ಈ ವಿಡಿಯೋ ನೋಡ್ತಾ ಇರೋರಿಗೆ ತುಂಬ ಜನಕ್ಕೆ ಗೊತ್ತಿರ್ಬೋದು, ಪೂರ್ತಿ ಡೀಟೇಲ್ ಗೊತ್ತಿರಲ್ಲ, ಸ್ಕೂಲಿಗೆ ಬಂದು ನೋಡಿರಲ್ಲ ಹೇಗಿರುತ್ತೆ ಏನು ಅನ್ನೋದು. ಸೊ ಹಾಗಾಗಿ ಈ ಸ್ಕೂಲಲ್ಲಿ ಏನೇನು ಫೆಸಿಲಿಟೀಸ್ ಇದೆಯೋ, ಏನೇನು ಕೋರ್ಸಸ್ ಇದೆ, ಲೈಕ್ ಆಬ್ವಿಯಸ್ಲಿ ಒಂದು ICSE ಸಿಲೆಬಸ್ ನಾನು ಹೇಳಿದಾಗೆ. ಸೊ ಸ್ಕೂಲ್ ಆ್ಯಂಬಿಯನ್ಸ್ ನೀವು ನೋಡ್ತಾ ಇರ್ಬೋದು, ಒಂದು ಸುತ್ತಮುತ್ತ ಹಳ್ಳಿ, ಒಂದು ತೋಟ, ಈ ಥರ ಇರೋವಂಥ ಒಂದು ಪ್ಲೇಸು. ಸೊ ಇಲ್ಲಿ ನಿಮಗೆ ಎಜುಕೇಷನ್ ವೈಸು, ಕ್ವಾಲಿಟಿ ವೈಸು ಇಲ್ಲಿ ಸಿಸ್ಟರ್ಸ್ ನಡೆಸ್ತಾ ಇರೋದು ಈ ಶಾಲೆನ. ಸೊ ಹಾಗಾಗಿ ನಿಮಗೆ ಒಂದು ಡಿಸಿಪ್ಲಿನ್ಡ್ ಒಂದು ಅಟ್ಮಾಸ್ಫಿಯರ್ ಇರುತ್ತೆ. ನಮ್ಮ ಕಡೆಯಿಂದ ಯಾರೇ ಬಂದು ಇಲ್ಲಿ ಅಡ್ಮಿಷನ್ ಮಾಡಿಕೊಂಡ್ರು ಈ ವಿಡಿಯೋ ನೋಡಿಕೊಂಡು, ಈ ವಿಡಿಯೋ ನೀವು ತೋರಿಸಿದ್ರೆ ಅವರು ನಮ್ಮ ಕಡೆಯಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ, ಈ ಸ್ಕೂಲಲ್ಲಿ ಅಡ್ಮಿಷನ್ ಆದಮೇಲೆ ನಿಮಗೆ ವ್ಯಾನ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದರಲ್ಲಿ 50% ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ ಈಗ ಅಡ್ಮಿಷನ್ಗೆ ಅವ್ರ ಕಡೆಯಿಂದನೂ ಕೂಡ ಸ್ವಲ್ಪ ಆದಷ್ಟು ಒಂದು ರೀಸನಬಲ್ ಪ್ರೈಸಲ್ಲೇ ಕೊಡ್ತಾರೆ ಅಂತಲೇ ಹೇಳಬೇಕು. ಬೇರೆ ಸುತ್ತಮುತ್ತ ನೀವು ಯಾವುದೇ ಶಾಲೆ ಕಂಪೇರ್ ಮಾಡಿದ್ರು ಒಳ್ಳೆಯ ಒಂದು ಫೀಸ್ ಸ್ಟ್ರಕ್ಚರಲ್ಲಿ ಒಂದಷ್ಟು ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಅವ್ರಿಗೆ ಪರ್ಮಿಷನ್ ಕೇಳಿ ಒಂದು ವಿಡಿಯೋ ಮಾಡ್ತೀನಿ, ಒಂದು ಸ್ವಲ್ಪ ಈ ಇನ್ಫಾರ್ಮೇಷನ್ನ ಆದಷ್ಟು ಶೇರ್ ಮಾಡ್ತೀನಿ. ನಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಮಾಡ್ಬೋದಾ ಸ್ಟೂಡೆಂಟ್ಸ್ಗೆ ಅಂತ ಕೇಳಿದಾಗ ಈ ಒಂದು ಅವ್ರ ಕಡೆಯಿಂದ ಒಂದು ಸಪೋರ್ಟ್ ಸಿಕ್ತು ನಮಗೆ. ಸೊ ವ್ಯಾನ್ ಫೀಯಲ್ಲಿ ನಿಮಗೆ 50% ಅಂದರೆ ತುಂಬ ಒಂದು ಅಮೌಂಟ್ ಸೇವ್ ಆಗುತ್ತೆ. ಅದನ್ನು ನೀವು ಎಜುಕೇಷನ್ಗೆ ಮಕ್ಕಳಿಗೆ ಬೇರೆ ರೀತಿ ನೀವು ಯೂಸ್ ಮಾಡ್ಕೋಬೋದು. ಅದ್ರ ಜೊತೆ ನೀವು ಫುಲ್ ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ ಫೀಸ್ದು ಒಂದೇ ಸಲ ನೀವೇನೋ ಕಟ್ತೀರಾ ಅಂದರೆ ವಿತ್ ಕ್ಯಾಶ್ ಅಥವಾ ಅದರಲ್ಲೂ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಸಿಗೋ ಸಾಧ್ಯತೆ ಇದೆ. ನಾನು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತೀನಿ. ಕಾಲ್ ಮಾಡಿ, ಆ್ಯಂಡ್ ಲೊಕೇಶನ್ ಕೂಡ ನಾನು ಹಾಕಿರ್ತೀನಿ, ಸ್ಕೂಲಿನ ಲೊಕೇಶನ್ನು, ಗೂಗಲ್ ಲೊಕೇಶನ್. ವಿಸಿಟ್ ಮಾಡಿ, ನೀವೇ ಕ್ಲಾಸ್ ರೂಮ್ಸ್ ಎಲ್ಲ ನೋಡಿ, ಅಟ್ಮಾಸ್ಫಿಯರ್ ಹೇಗಿದೆ ನೋಡಿ, ಆ್ಯಂಡ್ ಟೀಚಿಂಗ್ ಎಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಒಂದು ಕ್ವಾಲಿಟಿ ಎಜುಕೇಷನ್ ನಿಮ್ಮ ಮಕ್ಕಳಿಗೆ ಸಿಗುತ್ತೆ ಅಂತ ನನ್ನ ಒಂದು ಗ್ಯಾರಂಟಿ. ಸೊ ವಿಸಿಟ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ಳಿ ಈ ಒಂದು ಆಪರ್ಚುನಿಟಿನ. ಸೊ ಈಗ ಸ್ಕೂಲೊಳಗೆ ಹೋಗೋಣ. Sister, Namaste. Namaste. I am Sister Philly, principal of Carlo Kavina School, Adigondanahally. We started this school from 2018. 2018, we have constructed this new building, and we have shifted
our students. Maybe they were of 80 students. Okay. They shifted from the old building to this new building. New building. So at present we have got 300 students from this locality. In 2019 we have got the provisional affiliation of the ICSE board. So we are running an ICSE school from pre-KG to class 10. Class 10. Class 10. For the next academic year, the admissions have started. Yes, sir. Please give us some information about that. So we have already opened the admissions for the academic year 2023-24. So the enquiries are almost started coming, and we have already received a few admissions, and we are happy about it. Okay. What would you like to tell our audience and people who are watching the video about the school and why they need to enroll their kids in this school? Yeah. So I'm very happy about our school and our environment and teaching faculty. We have got very efficient and qualified teachers who take care of the children very well, and we have got a very good ambience where children feel very comfortable. And throughout these years, we can say that we have a record of 100% result. Oh, is it? Yeah, it's very nice. So I invite all the parents to enter the campus and see what Carlo Kavina School is. So hearty welcome to you all. Thank you so much, ma'am. Thank you All so the much. best. Sister, ನಮಸ್ತೆ. ನಮಸ್ತೆ. ನಿಮ್ಮ ಪರಿಚಯ ಮಾಡಿಕೊಡಿ, ನಿಮ್ಮ ಹೆಸರು. ನನ್ನ ಹೆಸರು ಸಿಸ್ಟರ್ ಸೋನಿಯಾ ಲೋಬೋ ಅಂತ. ಸೊ ನಮ್ಮ ಸ್ಕೂಲ್ ಬಗ್ಗೆ ಹೇಳೋದಾದ್ರೆ ಕಾರ್ಲೋ ಕವಿನ ಸ್ಕೂಲ್ ಒಳ್ಳೆ ಸ್ಕೂಲ್ ಅಂತ ಹೇಳ್ಬೋದು. ಒಳ್ಳೆ ಉತ್ತಮವಾದ ಪರಿಸರ ಇದೆ, ತುಂಬ ಮಕ್ಕಳು ಓದ್ತಾ ಇದ್ದಾರೆ, ತುಂಬ ಆ್ಯಕ್ಟಿವ್ ಸ್ಕೂಲ್ ಅಂತ ಹೇಳ್ಬೋದು. ಮತ್ತು ತುಂಬ ಫೆಸಿಲಿಟಿಗಳಿವೆ ಈ ಸ್ಕೂಲಲ್ಲಿ. ಸೊ ನಮಗೆ ಅಡ್ಮಿಷನ್ ಮಕ್ಕಳಿಗೆ ಒಳ್ಳೆಯ ಅಭ್ಯಾಸವನ್ನು ಕೊಡಲಿಕ್ಕೆ, ಅವ್ರು ತುಂಬ ಒಳ್ಳೆಯ ಡಿಸಿಪ್ಲಿನ್ ಕಲಿಸ್ಕೊಡ್ಲಿಕ್ಕೆ ಅದನ್ನ ಮುಖ್ಯ. ಸೊ ನಮ್ಮ ಹತ್ರ ಏನಾಗುತ್ತೆ ಅವರಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಸೊ ದರ್ ಆರ್ ಲಾಟ್ ಆಫ್ ಅಪರ್ಚುನಿಟಿ ಹಿಯರ್. ಸ್ಕೂಲ್ ಲೊಕೇಶನ್ ಅಂತ ಹೇಳ್ಬೇಕು, ಚಂದಾಪುರದಿಂದ ನೀವು ಈ ಕಡೆ ಬರ್ಬೋದು, ಸೂರ್ಯ ಸಿಟಿಗೆ ಬರ್ಬೋದು, ಸೊಳ್ಳೆಪುರದಿಂದ ಅಟ್ಯಾಚ್ ಆಗ್ಬೋದು, ಎಡವನಹಳ್ಳಿ. ದರ್ ಆರ್ ಮೆನಿ ವೇಸ್. ಯಾರೇ ಹೊಸ ಒಂದು ಅಡ್ಮಿಷನ್ ಆದ್ರೂ ಅವ್ರಿಗೂ ಇದೇ ರೀತಿ ಒಂದು ಒಳ್ಳೆ ಎಜುಕೇಷನ್ ಕೊಡಿ ಅನ್ನೋದು ನಮ್ಮ ಉದ್ದೇಶ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮ್ಯಾಮ್ ನಮಸ್ತೆ. ಸೊ ಇವತ್ತು ನಿಮ್ಮ ಸ್ಕೂಲ್ ವಿಸಿಟ್ ಮಾಡಿದ್ವಿ, ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಈ ಒಂದು ಲೊಕ್ಯಾಲಿಟಿಯಲ್ಲಿ. ಸೊ ಫಸ್ಟು ನಮ್ಮ ಆಡಿಯನ್ಸ್ಗೆ ನಿಮ್ಮ ಪರಿಚಯ ಮಾಡಿಕೊಡಿ, ನಿಮ್ಮ ಹೆಸರು. ನನ್ನ ಹೆಸರು ಅರುಣ, ನಾನಿಲ್ಲಿ ಅಕಾಡೆಮಿಕ್ ಕೋಆರ್ಡಿನೇಟರ್. ಓಕೆ. ನಮ್ಮ ಶಾಲೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷಗಳಾಗಿದೆ? ನಮ್ಮ ಶಾಲೆ ಸ್ಟಾರ್ಟ್ ಆಗಿ 10 ವರ್ಷ ಆಗ್ತಾರೆ. ಓಕೆ. ಸ್ಕೂಲ್ ಹೆಸರು ಒಮ್ಮೆ ಹೇಳ್ಬಿಡಿ. ಕಾರ್ಲೋ ಕವಿನ ಸ್ಕೂಲ್. ಓಕೆ. ಸ್ಟಾರ್ಟ್ ಆಗಿ 10 ಇಯರ್ಸ್ ಆಗ್ತಾ 10 ಇಯರ್ಸ್ ಆಗ್ತಾ ಇದೆ. ಸ್ಕೂಲ್ ಬಗ್ಗೆ ಹೇಳಿ, ಏನೇನು ಫೆಸಿಲಿಟೀಸ್ ಸಿಗುತ್ತೆ ಇಲ್ಲಿ, ಕೋರ್ಸಸ್ ಏನು ಅವೈಲಬಲ್ ಇರುತ್ತೆ? ಫಸ್ಟ್ ಆಫ್ ಆಲ್ ನಮ್ಮ ಸ್ಕೂಲಲ್ಲಿ ನಾವು ICSE ಕರಿಕ್ಯುಲಮ್ ಫಾಲೋ ಮಾಡ್ತೀವಿ. ಕ್ಲಾಸಸ್ ನರ್ಸರಿ ಟು ಕ್ಲಾಸ್ 10. ಮಕ್ಕಳಿಗೆ ಸೇಫ್ಟಿ ಇರ್ಬೋದು ಅಥವಾ ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಫಸ್ಟ್ ಆಫ್ ಆಲ್ ನಮ್ಮ ಸ್ಕೂಲ್ ಏನಂದರೆ ಗೋಗ್ರೀನ್ ಕ್ಯಾಂಪಸ್ ಅಂದರೆ ನಿಮಗೆ ಗೊತ್ತಿದೆ, ನೇಚರ್. ಸೊ ನೀವು ನೋಡ್ಬೋದು ನಮ್ಮ ಸುತ್ತಮುತ್ತಲ ಸ್ಕೂಲ್ ಫುಲ್ ಗ್ರೀನರಿ ಆಗಿದೆ. ಮಕ್ಕಳು ಏನಂದರೆ ತುಂಬ ಎಂಜಾಯ್ ಮಾಡ್ತಾರೆ ನೇಚರ್ನ. ಆ್ಯಂಡ್ ಕ್ಲಾಸ್ ರೂಮ್ಸ್ ವೆಂಟಿಲೇಟೆಡ್ ಕ್ಲಾಸ್ ರೂಮ್ಸ್ ಇದೆ, ವೆಂಟಿಲೇಟೆಡ್ ಕ್ಲಾಸ್ ರೂಮ್ಸ್. ಮತ್ತು ಮಕ್ಕಳಿಗೆ ಏನಂದರೆ KG ಇಂದ ಕ್ಲಾಸ್ 10ವರೆಗೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿ ನಡೆಯುತ್ತೆ ಸ್ಕೂಲಲ್ಲಿ. ಮತ್ತು CCS ಕಲೋತ್ಸವ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅದು ಏನಂದರೆ ನಮ್ಮ ಸ್ಕೂಲಲ್ಲಿ ಕಲ್ಚರಲ್ ವೆಗೆನ್ಸ್ ಅಂತ ಹೇಳ್ತೀವಿ, ಟ್ಯಾಲೆಂಟ್ ಮಕ್ಕಳದು ಟ್ಯಾಲೆಂಟ್ನ ಎನ್ಕರೇಜ್ ಮಾಡೋ ಒಂದು. ನಂತರ ಎವ್ರಿ ಸೆಲೆಬ್ರೇಷನ್ಸ್, ಎವ್ರಿ ನ್ಯಾಷನಲ್ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಸಮ್ಟೈಮ್ಸ್ ದ ಕಲ್ಚರಲ್ ಪ್ರೋಗ್ರಾಮ್ಸ್ ವಿಚ್ ಟೇಕ್ಸ್ ಪ್ಲೇಸ್. ಆಕ್ಟಿವಿಟೀಸ್ ಬಗ್ಗೆ ಹೇಳ್ತಾ ಇದ್ರಿ, ಈಗ ಅಡ್ಮಿಷನ್ಸ್ ಕೂಡ ಓಪನ್ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳಿ. ಹೌದು, ನಮ್ಮ ಸ್ಕೂಲಲ್ಲಿ ಇವಾಗ ಅಡ್ಮಿಷನ್ಸ್ ಓಪನ್ ಆಗಿದೆ, ಸ್ಟಾರ್ಟ್ ಆಗಿದೆ. ಈ ಒಂದು ವಿಡಿಯೋ ನೋಡ್ತಿರೋರಿಗೆ ಮತ್ತು ಹೊಸಬರಿಗೆ ಇದೊಂದು ಮಾಹಿತಿ ನೀಡ್ತಾ ಇದ್ದೀವಿ ನಾವು. ನಮ್ಮ ಕಾರ್ಲೋ ಕವಿನ ಶಾಲೆಯಲ್ಲಿ ಕ್ಲಾಸಸ್ ನರ್ಸರಿಯಿಂದ ಕ್ಲಾಸ್ 10ನೇ ತರಗತಿವರೆಗೂ ಅಡ್ಮಿಷನ್ಸ್ ಓಪನ್ ಇದೆ. ಸೊ ದ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9 to 3:30. ಅಡ್ಮಿನ್ ಆಫೀಸಲ್ಲಿ ಬಂದು ನೀವು ಎನ್ಕ್ವೈರಿ ಮಾಡ್ಬೋದು. ಅದ್ರ ಸ್ಕೂಲ್ ಲೊಕೇಶನ್ ಒಮ್ಮೆ ಹೇಳ್ಬಿಡಿ, ಯಾಕಂದ್ರೆ ಸ್ವಲ್ಪ ಇಂಟೀರಿಯರ್ ಇದೆ, ಎಲ್ರಿಗೂ ಗೊತ್ತಿದೆ. ಬಟ್ ಇಂಟೀರಿಯರ್ ಇದ್ರೂ ಒಳ್ಳೆ ಒಂದು ಕ್ವಾಲಿಟಿ ಒಂದು ಸ್ಕೂಲ್, ಯಾಕಂದ್ರೆ ಈ ಸುತ್ತಮುತ್ತ ಹಳ್ಳಿ ಇರೋದ್ರಿಂದ ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು ಎಜುಕೇಶನ್, ಕ್ವಾಲಿಟಿ ಎಜುಕೇಷನ್ಗೆ. ಲೊಕೇಶನ್ ಹೇಳಿ. ಲೊಕೇಶನ್ ಬಂದು ಜಸ್ಟ್ ಅತ್ತಿಬೆಲೆಯಿಂದ 5 ಕಿಲೋಮೀಟರ್ಸ್ ಅವೇಯಲ್ಲಿದ್ದೀವಿ ನಾವು. 5 ಕಿಲೋಮೀಟರ್ಸ್ ದೋ ಇಟ್ಸ್ ಅನ್ ಇಂಟೀರಿಯರ್ ಪ್ಲೇಸ್ ಆಗಿರ್ಬೋದು, ಬಟ್ ವಿ ಹ್ಯಾವ್ ಸ್ಕೂಲ್ ಬಸ್ಸಸ್ ಅವೈಲಬಲ್ ಎನಿ ಟೈಮ್ ಫಾರ್ ದ ಸ್ಟೂಡೆಂಟ್ಸ್. ಸೂರ್ಯ ಸಿಟಿ 3rd phase ಅತ್ತಿಬೆಲೆ. ಸೊ ಕ್ಲೋಸ್ ಬೈ, yes, hardly 5 kilometers apart from. ಈ ಎಕ್ಸಾಕ್ಟ್ ಲೊಕೇಶನ್ ಏನು ಬರುತ್ತೆ? ಆದಿಗೊಂಡನಹಳ್ಳಿ ಅಂತ ಬರುತ್ತೆ. ಆದಿಗೊಂಡನಹಳ್ಳಿ. ಸೊ ನಮ್ಮ ಸ್ಟೂಡೆಂಟ್ಸ್ ಹತ್ರನೂ ಮಾತಾಡೋಣ, ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಹೈ, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ವಾಟ್ಸ್ ಯುವರ್ ನೇಮ್? I'm Anne-Maria Manoj. Okay, and what's your name? My name is Tanvi. I'm here from last 4 years. Last 4 years you have studied here, and how was your learning basically? It was really great. We have programs like Arts Fair, Sports Day, where we can
show our talents. Okay, so they do encourage for that also. I was here from the very beginning Oh, when is the it? school started. So almost 10 years. Yes. Almost 10 years. Yes. So you have seen all the changes. Yes. Be it the faculty, the teaching and everything. Yes. So tell me, how was it? So it has a lot of improvement. Like at the beginning, we were in a small school, and now after this school was established 5 years ago, like in 2018. 2018 it was established. So from being in a small school to a big school, it feels really great. And The growth, Yeah. you can see that. Okay. And being from the beginning, I could get to know, feels like my second home. Thank you for talking to us. So final words, ma'am, for the school and for the admission. So firstly, I would like to say that those who are watching this video, I would like to kindly request to come and visit our school, have a look at all the classrooms and the ambience what we have, the facilities, say like playground or sports activities, the auditorium or the well ventilated classrooms. You can just have a visit and enroll your child for the admissions. So the fees could ತುಂಬ ಒಂದು reasonable, Yeah, the fees. I affordable wanted to pricing. talk about the fees. The fee structure is very reasonable compared to the other schools, neighboring schools. So you will really, I tell you, those who are watching this video, you will feel very comfortable once you enter our school campus. You feel very fresh. We are happy to educate your child. Thank you so much, ma'am, and all the best.